ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಇನ್ನಷ್ಟು ಮುಂದುವರೆದಿದೆ. ಬಳ್ಳಾರಿ, ಬೆಳಗಾವಿ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೂಡ ಬಾಣಂತಿ ಸಾವು ಸಂಭವಿಸಿದೆ. ಮೆಗ್ಗಾನ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಬಾಣಂತಿ ಸಾವು ಸಂಭವಿಸಿದೆ. ದಾವಣಗೆರೆಯ ಹರಿಹರ ಮೂಲದ ಕವಿತಾ ಮೃತ ದುರ್ದೈವಿ. 2 ದಿನಗಳ ಹಿಂದೆ ಹೆರಿಗೆಗಾಗಿ ಅಂತ ಆಸ್ಪತ್ರೆಗೆ ಬಂದಿದ್ರು ಕವಿತಾ. ನಿನ್ನೆ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಕವಿತಾ. ಹೆರಿಗೆಯ ನಂತರ ಬಾಣಂತಿ ಕವಿತಾಗೆ ರಕ್ತ ಹೆಪ್ಪುಗಟ್ಟಿದೆ. ರಕ್ತ ಹೆಪ್ಪುಗಟ್ಟಿರೋದ್ರಿಂದ ಮೃತಪಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ಮತ್ತೊಂದು ಬಾಣಂತಿಯ ಸಾವು ರಾಜ್ಯದಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಏನೆಲ್ಲ ನಡೀತು ಕವಿತಾ ಸಾವಿನಲ್ಲಿ? ಎಸ್ ಶ್ರೀಲಕ್ಷ್ಮಿ, ಒಂದೆಡೆ ಬಿಜೆಪಿ ರಾಜ್ಯದಲ್ಲಿ ನಡೆದಿರುವಂತಹ ಬಾಣಂತಿಯರ ಸರಣಿ ಸಾವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಿದ್ರೆ, ಮತ್ತೊಂದೆಡೆ ಇವತ್ತೇ ಪ್ರತಿಭಟನೆ ಸಹ ಆಗಿತ್ತು ಶಿವಮೊಗ್ಗದಲ್ಲಿ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಸಹ ಬಾಣಂತಿಯ ಸಾವಾಗಿರುವಂತದ್ದು. ಏನು ಹರಿಹರ ಮೂಲದ ಕವಿತಾ ಎನ್ನುವ ಮಹಿಳೆ 2 ದಿನಗಳ ಹಿಂದೆ ಶಿವಮೊಗ್ಗದ ಹೆರಿಗೆ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅವ್ರು ನಿನ್ನೆ ಬೆಳಗ್ಗೆ ಮುಂಜಾನೆ 4 ಗಂಟೆಯ ವೇಳೆಗೆ ಅವರಿಗೆ ಹೆರಿಗೆ ಆಗುತ್ತೆ. ಹೆರಿಗೆ ಆಗಿ ಸುಮಾರು 2 ಗಂಟೆಗಳ ನಂತರ ಅವರಿಗೆ ತೀವ್ರ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವದ ನಂತರದಲ್ಲಿ ಸಾಕಷ್ಟು ವೈದ್ಯರು ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಸಹ ರಕ್ತಸ್ರಾವ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಸಹ ಸಂಭವಿಸಿರುವಂತದ್ದು ಅದೇ ಸಮಯದಲ್ಲಿ. ಹಾಗಾಗಿ ಕವಿತಾ ಅವರು ಮೃತಪಟ್ಟಿರುವಂತದ್ದು. ಕುಟುಂಬಸ್ಥರು ಯಾವುದೇ ರೀತಿಯ ದೂರನ್ನ ನೀಡದೆ ಮೃತದೇಹವನ್ನ ಹರಿಹರಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಮೆಗ್ಗಾನ್ ಆಸ್ಪತ್ರೆಯ ಜಿಲ್ಲಾ ವೈದ್ಯರ ತಂಡ ಏನಿದೆ, ಜಿಲ್ಲಾ ವೈದ್ಯರ ತಂಡ ಒಂದು ತನಿಖೆಗೆ ಈಗಾಗಲೇ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹ ಒಂದು ತಂಡವನ್ನ ರಚನೆಯನ್ನ ಮಾಡಿಕೊಂಡು ಏನಕ್ಕೆ ಸಾವಾಯ್ತು ಎನ್ನುವ ಕುರಿತು ಸಹ ತನಿಖೆಯನ್ನ ಮಾಡ್ತಿರುವಂತದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ. ಮೆಗ್ಗಾನ್ ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂತಹ ಡಾಕ್ಟರ್ ತಿಮ್ಮಪ್ಪ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೇ. ಪದೇ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸ್ತಾ ಇದೆ. ಈಗ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಕೂಡ ಕವಿತಾ ಅನ್ನುವಂತಹ ಬಾಣಂತಿಯ ಸಾವು ಸಂಭವಿಸಿದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಹಲೋ, ಏನು ಹೇಳೋಕೆ ಬಯಸ್ತೀರಿ? ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಿಮ್ಮಪ್ಪ ಅವರೇ? ತಿಮ್ಮಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಸರ್. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಇನ್ನಷ್ಟು ಮುಂದುವರೆದಿದೆ. ಬಳ್ಳಾರಿ, ಬೆಳಗಾವಿ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೂಡ ಬಾಣಂತಿ ಸಾವು ಸಂಭವಿಸಿದೆ. ಮೆಗ್ಗಾನ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಬಾಣಂತಿ ಸಾವು ಸಂಭವಿಸಿದೆ. ದಾವಣಗೆರೆಯ ಹರಿಹರ ಮೂಲದ ಕವಿತಾ ಮೃತ ದುರ್ದೈವಿ. 2 ದಿನಗಳ ಹಿಂದೆ ಹೆರಿಗೆಗಾಗಿ ಅಂತ ಆಸ್ಪತ್ರೆಗೆ ಬಂದಿದ್ರು ಕವಿತಾ. ನಿನ್ನೆ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಕವಿತಾ. ಹೆರಿಗೆಯ ನಂತರ ಬಾಣಂತಿ ಕವಿತಾಗೆ ರಕ್ತ ಹೆಪ್ಪುಗಟ್ಟಿದೆ. ರಕ್ತ ಹೆಪ್ಪುಗಟ್ಟಿರೋದ್ರಿಂದ ಮೃತಪಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ಮತ್ತೊಂದು ಬಾಣಂತಿಯ ಸಾವು ರಾಜ್ಯದಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಏನೆಲ್ಲ ನಡೀತು ಕವಿತಾ ಸಾವಿನಲ್ಲಿ? ಎಸ್ ಶ್ರೀಲಕ್ಷ್ಮಿ, ಒಂದೆಡೆ ಬಿಜೆಪಿ ರಾಜ್ಯದಲ್ಲಿ ನಡೆದಿರುವಂತಹ ಬಾಣಂತಿಯರ ಸರಣಿ ಸಾವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಿದ್ರೆ, ಮತ್ತೊಂದೆಡೆ ಇವತ್ತೇ ಪ್ರತಿಭಟನೆ ಸಹ ಆಗಿತ್ತು ಶಿವಮೊಗ್ಗದಲ್ಲಿ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಸಹ ಬಾಣಂತಿಯ ಸಾವಾಗಿರುವಂತದ್ದು. ಹರಿಹರ ಮೂಲದ ಕವಿತಾ ಎನ್ನುವ ಮಹಿಳೆ 2 ದಿನಗಳ ಹಿಂದೆ ಶಿವಮೊಗ್ಗದ ಹೆರಿಗೆ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅವ್ರು ನಿನ್ನೆ ಬೆಳಗ್ಗೆ ಮುಂಜಾನೆ 4 ಗಂಟೆಯ ವೇಳೆಗೆ ಅವರಿಗೆ ಹೆರಿಗೆ ಆಗುತ್ತೆ. ಹೆರಿಗೆ ಆಗಿ ಸುಮಾರು 2 ಗಂಟೆಗಳ ನಂತರ ಅವರಿಗೆ ತೀವ್ರ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವದ ನಂತರದಲ್ಲಿ ಸಾಕಷ್ಟು ವೈದ್ಯರು ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಸಹ ರಕ್ತಸ್ರಾವ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಸಹ ಸಂಭವಿಸಿರುವಂತದ್ದು ಅದೇ ಸಮಯದಲ್ಲಿ. ಹಾಗಾಗಿ ಕವಿತಾ ಅವರು ಮೃತಪಟ್ಟಿರುವಂತದ್ದು. ಕುಟುಂಬಸ್ಥರು ಯಾವುದೇ
ಯಾವುದೇ ರೀತಿಯ ದೂರನ್ನ ನೀಡದೆ ಮೃತದೇಹವನ್ನ ಹರಿಹರಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಆ ಮೆಗನ್ ಆಸ್ಪತ್ರೆಯ ಜಿಲ್ಲಾ ವೈದ್ಯರ ತಂಡ ಏನಿದೆ, ಜಿಲ್ಲಾ ವೈದ್ಯರ ತಂಡ ಒಂದು ಆ ತನಿಖೆಗೆ ಈಗಾಗಲೇ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹ ಒಂದು ತಂಡವನ್ನ ರಚನೆಯನ್ನ ಮಾಡಿಕೊಂಡು ಏನಕ್ಕೆ ಸಾವಾಯ್ತು ಎನ್ನುವ ಕುರಿತು ಸಹ ತನಿಖೆಯನ್ನ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ. ಮೆಗ್ಗಾನ್ ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂತಹ ಡಾಕ್ಟರ್ ತಿಮ್ಮಪ್ಪ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೇ. ಪದೇ ಪದೇ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸ್ತಾ ಇದೆ. ಈಗ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಕೂಡ ಕವಿತಾ ಅನ್ನುವಂತಹ ಬಾಣಂತಿಯ ಸಾವು ಸಂಭವಿಸಿದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಹಲೋ, ಏನು ಹೇಳೋಕೆ ಬಯಸ್ತೀರಿ? ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಿಮ್ಮಪ್ಪ ಅವರೇ? ತಿಮ್ಮಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಸರ್. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಇನ್ನಷ್ಟು ಮುಂದುವರೆದಿದೆ. ಬಳ್ಳಾರಿ, ಬೆಳಗಾವಿ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೂಡ ಬಾಣಂತಿ ಸಾವು ಸಂಭವಿಸಿದೆ. ಮೆಗ್ಗಾನ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಬಾಣಂತಿ ಸಾವು ಸಂಭವಿಸಿದೆ. ದಾವಣಗೆರೆಯ ಹರಿಹರ ಮೂಲದ ಕವಿತಾ ಮೃತ ದುರ್ದೈವಿ. 2 ದಿನಗಳ ಹಿಂದೆ ಹೆರಿಗೆಗಾಗಿ ಅಂತ ಆಸ್ಪತ್ರೆಗೆ ಬಂದಿದ್ರು ಕವಿತಾ. ನಿನ್ನೆ ಮುಂಜಾನೆ ಬೆಳಗ್ಗೆ 8 ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ಕವಿತಾ. ಹೆರಿಗೆಯ ನಂತರ ಬಾಣಂತಿ ಕವಿತಾಗೆ ರಕ್ತ ಹೆಪ್ಪುಗಟ್ಟಿರೋದ್ರಿಂದ ಮೃತಪಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಭೀಮನಾಯಕ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಭೀಮನಾಯಕ್, ಮತ್ತೊಂದು ಬಾಣಂತಿಯ ಸಾವು ರಾಜ್ಯದಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಏನೆಲ್ಲ ನಡೀತು ಕವಿತಾ ಸಾವಿನಲ್ಲಿ? ಎಸ್ಒ ಶ್ರೀಲಕ್ಷ್ಮಿ, ಒಂದೆಡೆ ಬಿಜೆಪಿ ರಾಜ್ಯದಲ್ಲಿ ನಡೆದಿರುವಂತಹ ಬಾಣಂತಿಯರ ಸರಣಿ ಸಾವನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಿದ್ರೆ, ಮತ್ತೊಂದೆಡೆ ಇವತ್ತೇ ಪ್ರತಿಭಟನೆ ಸಹ ಆಗಿತ್ತು ಶಿವಮೊಗ್ಗದಲ್ಲಿ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯಲ್ಲೂ ಸಹ ಬಾಣಂತಿಯ ಸಾವಾಗಿರುವಂತದ್ದು. ಹರಿಹರ ಮೂಲದ ಕವಿತಾ ಎನ್ನುವ ಮಹಿಳೆ 2 ದಿನಗಳ ಹಿಂದೆ ಶಿವಮೊಗ್ಗದ ಹೆರಿಗೆ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಾಗಿದ್ರು. ಅವ್ರು ನಿನ್ನೆ ಬೆಳಗ್ಗೆ ಮುಂಜಾನೆ 4 ಗಂಟೆಯ ವೇಳೆಗೆ ಅವರಿಗೆ ಹೆರಿಗೆ ಆಗುತ್ತೆ. ಹೆರಿಗೆಯಾಗಿ ಸುಮಾರು 2 ಗಂಟೆಗಳ ನಂತರ ಅವರಿಗೆ ತೀವ್ರ ರಕ್ತಸ್ರಾವ ಆಗುತ್ತೆ. ರಕ್ತಸ್ರಾವದ ನಂತರದಲ್ಲಿ ಸಾಕಷ್ಟು ವೈದ್ಯರು ಪ್ರಯತ್ನವನ್ನ ಪಡ್ತಾರೆ. ಆದ್ರೂ ಸಹ ರಕ್ತಸ್ರಾವ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಸಹ ಸಂಭವಿಸಿರುವಂತದ್ದು ಅದೇ ಸಮಯದಲ್ಲಿ. ಹಾಗಾಗಿ ಕವಿತಾ ಅವರು ಮೃತಪಟ್ಟಿರುವಂತದ್ದು. ಕುಟುಂಬಸ್ಥರು ಯಾವುದೇ ರೀತಿಯ ದೂರನ್ನ ನೀಡದೆ ಮೃತದೇಹವನ್ನ ಹರಿಹರಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಆ ಮೆಗನ್ ಆಸ್ಪತ್ರೆಯ ಜಿಲ್ಲಾ ವೈದ್ಯರ ತಂಡ ಏನಿದೆ, ಜಿಲ್ಲಾ ವೈದ್ಯರ ತಂಡ ಒಂದು ಆ ತನಿಖೆಗೆ ಈಗಾಗಲೇ ನಿರ್ದೇಶನವನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಜಿಲ್ಲಾಡಳಿತದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಹ ಒಂದು ತಂಡವನ್ನ ರಚನೆಯನ್ನ ಮಾಡಿಕೊಂಡು ಏನಕ್ಕೆ ಸಾವಾಯ್ತು ಎನ್ನುವ ಕುರಿತು ಸಹ ತನಿಖೆಯನ್ನ ಮಾಡ್ತಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಭೀಮನಾಯಕ್ ಡೀಟೇಲ್ಸ್ಗಾಗಿ. ಮೆಗ್ಗಾನ್ ಆಸ್ಪತ್ರೆಯ ಅಧೀಕ್ಷಕರಾಗಿರ್ತಕ್ಕಂತಹ ಡಾಕ್ಟರ್ ತಿಮ್ಮಪ್ಪ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೇ. ಪದೇ ಪದೇ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಣಂತಿಯರ ಸಾವು ಸಂಭವಿಸ್ತಾ ಇದೆ. ಈಗ ಮೆಗ್ಗಾನ್ ಆಸ್ಪತ್ರೆಯಲ್ಲೂ ಕೂಡ ಕವಿತಾ ಅನ್ನುವಂತಹ ಬಾಣಂತಿಯ ಸಾವು ಸಂಭವಿಸಿದೆ ಅಂತ ಏನು ಹೇಳೋಕೆ ಬಯಸ್ತೀರಿ? ಹಲೋ, ಏನು ಹೇಳೋಕೆ ಬಯಸ್ತೀರಿ? ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ತಿಮ್ಮಪ್ಪ ಅವರೇ? ತಿಮ್ಮಪ್ಪ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ ಸರ್. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವು ಇನ್ನಷ್ಟು ಮುಂದುವರೆದಿದೆ. ಬಳ್ಳಾರಿ, ಬೆಳಗಾವಿ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೂಡ ಬಾಣಂತಿ ಸಾವು ಸಂಭವಿಸಿದೆ. ಮೆಗ್ಗಾನ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನಲ್ಲಿ ಬಾಣಂತಿ ಸಾವು ಸಂಭವಿಸಿದೆ. ದಾವಣಗೆರೆಯ ಹರಿಹರ ಮೂಲದ ಕವಿತಾ ಮೃತ ದುರ್ದೈವಿ. 2 ದಿನಗಳ ಹಿಂದೆ ಹೆರಿಗೆಗಾಗಿ ಅಂತ ಆಸ್ಪತ್ರೆಗೆ